ಎಲ್ರಿಗೂ ನಮಸ್ಕಾರ. ಇವತ್ತಿನ ವರಮಹಾಲಕ್ಷ್ಮಿ ವರ್ಕ್ಶಾಪ್ಗೆ ಬಂದಿರೋ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ, ಇವತ್ತಿನ ವರ್ಕ್ಶಾಪ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ವಿತೌಟ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮತ್ತೆ ಬೇಸಿಕ್ ಆಗಿ ವರಮಹಾಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಆದ್ರೆ ಇವತ್ತು ಅದೇ ಸೀರೆ ಬಿಂದಿಗೆಯನ್ನ ಇಟ್ಕೊಂಡು ವಿಭಿನ್ನವಾಗಿ ಅಂದ್ರೆ ವೆರೈಟಿ ಸ್ಯಾರಿ ಡ್ರೇಪಿಂಗ್ ಯಾವ ತರ ಇರುತ್ತೆ ಅಂತ ನೋಡೋಣ. ವರಮಹಾಲಕ್ಷ್ಮಿನ ಬೇಸಿಕ್ ಆಗಿ ನೋಡಿದ್ರಿ, ಮತ್ತೆ ವಿತೌಟ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನ ನೋಡಿದ್ರಿ. ಇವತ್ತಿನ ಸೆಕ್ಷನ್ ಅಲ್ಲಿ ಡಿಫ್ರೆಂಟ್ ಆಗಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವರ್ಕ್ಶಾಪ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಏನೇನ್ ಐಟಮ್ಸ್ ಬೇಕು ಅಂತ ಒಂದ್ಸಲಿ ನೋಡ್ಕೊಂಬೋಣ. ಐಟಮ್ಸ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನನ್ನ ಲಾಸ್ಟ್ ವಿಡಿಯೋಲಿ ಇರುತ್ತೆ, ಹೋಗಿ ನೋಡಿ. ಇವಾಗ ಐಟಮ್ಸ್ ಏನೇನಿದೆ ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಮಣೆಯನ್ನ ತಗೊಂಡಿದೀವಿ. ಮಣೆ ಒಂದಿದೆ, ಅದ್ರ ಮೇಲೆ ಸ್ವಲ್ಪ ಅಗಲವಾಗಿರುವಂತಹ ಮಣೆಯನ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದಿರುತ್ತೋ ಆ ತರ ಒಂದು ಅಗಲ ಮಣೆಯನ್ನ ತಗೊಳ್ಳಿ. ಅದ್ರ ಮೇಲ್ಗಡೆ ನಾರ್ಮಲ್ ಆಗಿ ನಾವು ಹಾಲು ಕಾಯಿಸ್ತೀವಿ ಗೊತ್ತಾ, ಆ ತರ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಮಾಮೂಲಿ ಕಳಶನ ಇಟ್ಕೊಂಡಿದ್ದೀನಿ. ಕಳಶಕ್ಕೆ ಮತ್ತೆ ಮಣೆಗೆ ಸೇರಿಸಿ ನಾನು ಇಲ್ಲಿ ದಾರವನ್ನ ಕಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, 4 ಕಡೆ ಟೈಟ್ ಆಗಿ ಕಟ್ಕೊಂಡಿದ್ದೀನಿ. ಯಾಕೆಂದ್ರೆ ಗ್ರಿಪ್ ಯಾವುದೇ ಕಾರಣಕ್ಕೂ ಅಳ್ಳಾಡಬಾರ್ದು ಅಂತ. ಆ ಮಣೆಗೆ ದಾರ ಕಟ್ಕೊಂಡಿದ್ವಲ್ಲ, ಇವಾಗ ಅದ್ರ ಮುಂದೆ ನಾನೊಂದು ದಿಮ್ಮಿ ಕಟ್ಕೊಂಡಿದ್ದೀನಿ. ಇದು ನಿಮ್ಮ ಮನೇಲಿ ಅವೈಲೇಬಲ್ ಇಲ್ಲ ಅಂತಂದ್ರೆ 2 ಸೀರೆನ ಫೋಲ್ಡ್ ಮಾಡಿ ಈ ತರ ರೋಲ್ ಮಾಡಿ ದಾರ ಕಟ್ಕೋಬಹುದು. ದಾರ ಕಟ್ಕೊಂಡು ನೀವು ಇದನ್ನ ಮಣೆಗೆ ಸೇರಿಸಿ ಕಟ್ಕೋಬೇಕಾಗತ್ತೆ. ಇದು ಎಂತಕ್ಕಪ್ಪ ಅಂದ್ರೆ ಇದ್ರ ನೀಟಾಗಿ ನೀವು ಫ್ರಿಲ್ಸ್ ನ ಹರಡೋದಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಅದೇ ಪ್ರಕಾರ ಕೂತ್ಕೊಂಡಿರುತ್ತೆ. ನೆರಿಗೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಬೋದು ನಾವು ಇದಕ್ಕೆ. ಸೊ ಇದು ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಂತರ ನೆಕ್ಸ್ಟ್ ಕೈ. ನಾನಿಲ್ಲಿ ಹಿತ್ತಾಳೆ ಕೈ ಕಾಲ್ಗಳನ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನ ಬೆಂಡ್ ಕೈಕಾಲ್, ನಾರ್ಮಲ್ ಕೈಕಾಲ್ಗಳು ಸಿಗುತ್ತಲ್ಲ ಗಂದಿಗೆ ಅಂಗಡಿಲಿ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡೋದ್ರಿಂದ ನಿಮಗೆ ಉತ್ಸವ ಮೂರ್ತಿ ಫೀಲ್ ಕೊಡುತ್ತೆ. ಸೊ ಇದು ಅವೈಲೇಬಲ್ ಇಲ್ಲ ಅನ್ನೋರು ನಿಮ್ಮ ಮನೇಲಿ ಯಾವ ರೀತಿ ಕೈಕಾಲ್ ಇದ್ರು ಅದನ್ನ ಯೂಸ್ ಮಾಡ್ಕೊಳ್ಳಿ. ಈಗ ಕೋಲ್ಗಳಿಗೆ ಕೈಗಳನ್ನ ಕಟ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಕಾಲ್ಗಳು ನೀವು ಸೇರಿ ಹಿಂದ್ಗಡೆ ನಾವು ಹಾಲಿನ ಪಾತ್ರೆ ಏನಿರುತ್ತೋ ಅದಕ್ಕೂ ಮತ್ತೆ ಮಣೆಗೂ ಸೇರಿಸಿ ಒಂದು ದಾರವನ್ನ ಕಟ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೋಬಹುದು. ನಾನಿಲ್ಲಿ ಪದ್ಮಾಸನ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಒಂದು ಕಾಲ್ ಮುಂದೆ ಬಿಟ್ಕೋಬಹುದು, ಇಲ್ಲ ಅಂದ್ರೆ 2 ಕಾಲ್ನ ಮಡಚ್ಬೋದು. ಸೊ ಆ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಲ್ಲಿ ಕೊಟ್ಕೋಬಹುದು. ಈಗ ಇದಕ್ಕೆ ಬಾಡಿ ಪಾರ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಕಾಲಾದ್ಮೇಲೆ ಬಾಡಿ ಪಾರ್ಟು ಈ ತರ ನಾವು 4-5 ನ್ಯೂಸ್ ಪೇಪರ್ಗಳನ್ನ ಕ್ರಂಬ್ ಮಾಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ನೋಡಿ ನಾವು ಯಾವ ರೀತಿ ಕ್ರಂಬ್ ಮಾಡ್ತೀವೋ ಆ ರೀತಿ ಶೇಪಲ್ಲಿ ಕೂರುತ್ತೆ. ಅದನ್ನ ಇಟ್ಟು ನಾನು ಎಕ್ಸ್ ಶೇಪಲ್ಲಿ ಒಂದು ದಾರವನ್ನ ಕಟ್ಕೊಂಡಿದ್ದೀನಿ. ಇವಾಗ ಅದು ನಿಮ್ಗೆ ಅಳ್ಳಾಡೋದಿಲ್ಲ ಮತ್ತೆ ಹೊರಗಡೆ ಬರೋದಿಲ್ಲ. ಇದು ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಕಟ್ಕೊಂಡಿದ್ದೀನಿ. ಬೇರೆಯವರು ಬೇರೆ ಬೇರೆ ರೀತಿ ಬ್ಲೌಸ್ ಪೀಸ್ಗಳನ್ನ ಇಡ್ತಾರೆ, ಅದೆಲ್ಲ ಇಡ್ತಾರೆ. ಇದು ನಾನು ಜಸ್ಟ್ ಒಂದು 4-5 ನ್ಯೂಸ್ ಪೇಪರ್ನ ಇಟ್ಟು ಈ ರೀತಿ ಬಾಡಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇದನ್ನ ನೀವು ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ನೀವು ತಗೋಬಹುದು. ಸೊ ನೆಕ್ಸ್ಟ್ ಇದಕ್ಕೆ ಸ್ಯಾರಿ ಡ್ರಾಪಿಂಗ್ ಯಾವ ತರ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಇದು ಸೆರಗೆ ಏನಿದೆ ಆ ಪಾರ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ನೀಟಾಗಿ ಆದಷ್ಟು ನಿಮಗೆ ಎಷ್ಟು ಚಿಕ್ಕ ಪ್ಲೇಟ್ಸ್ ಹಿಡಿಯೋಕ್ಕಾಗತ್ತೋ ಅಷ್ಟು ಚಿಕ್ಕ ಪ್ಲೇಟ್ಸ್ನ ನೀವು ಇಲ್ಲಿ ಹಿಡ್ಕೋಬೇಕಾಗತ್ತೆ. ಪ್ಲೇಟ್ಸ್ ಚಿಕ್ಕದಾಗ ಬಂದಷ್ಟು ಬಾಡಿ ಶೇಪಲ್ಲಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಸ್ಯಾರಿನ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ 2 ಹಾಫ್ ಫೋಲ್ಡ್ ಮಾಡಿಕೊಂಡು ಫುಲ್ಲು ಸ್ಯಾರಿನ ಇದೇ ರೀತಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ನಿಮಗೆ ಎಷ್ಟು ಚಿಕ್ಕದಾಗಿ ಪ್ಲೇಟ್ಸ್ ತೆಗಿಯೋಕ್ಕಾಗತ್ತೋ ಅಷ್ಟು ಚಿಕ್ಕದಾಗಿ ನೀನು ಪ್ಲೇಟಿಂಗ್ನ ತಗೋಬೇಕಾಗತ್ತೆ. ಇದನ್ನ ಒಂದು 25 ಪ್ಲೀಟ್ಸ್ ತಗೋಬೇಕಾಗತ್ತೆ. ನಿಮಗೆ ಆದಷ್ಟು ನಿಮ್ಮ ಕೈ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಚಿಕ್ಕದಾಗಿ ನೀವು ಪ್ಲೇಟ್ಸ್ನ ತಗೊಳ್ಳಿ. ನಾನಿಲ್ಲಿ ಸ್ಯಾರಿನ 25 ಪ್ಲೀಟ್ಸ್ಗಿಂತ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು. ಆ್ಯಂಡ್ ಪಲ್ಲುನ ನಾನು ಒಂದು ಕೈ ಮೆಜರ್ಮೆಂಟ್ ಅಷ್ಟು ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಈ ಮೆಜರ್ಮೆಂಟಿಂದ ವರಮಹಾಲಕ್ಷ್ಮಿಗೆ ಸ್ಯಾರಿ ಡ್ರಾಪಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರಿಲ್ಸ್ ತಗೊಂಡಿದ್ವಲ್ಲ ಅದನ್ನ ಕಾಲು ಕೆಳಗಡೆಯಿಂದ ತಗೊಂಡು ನಾನು ಇಲ್ಲಿ ಗಂಟು ಹಾಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಫ್ರಿಲ್ಸ್ ಇದೆ, ಇಲ್ಲಿ ಹೊಟ್ಟೆ ಭಾಗಕ್ಕೆ ನಾನು ಇಲ್ಲಿ ಬಟ್ಟೆಯನ್ನು ಕವರ್ ಮಾಡಿದ್ದೀನಿ. ನೀಟಾಗಿ ಗಂಟು ಹಾಕೊಂಡು ನೀವು ಇಲ್ಲಿ ಈ ಫ್ರಿಲ್ಸ್ ಏನಿದೆಯೋ ಇದನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಈ ಫ್ರಿಲ್ಸ್ ಇಂದ ನೀವು ಕಾಲ್ಗಳನ್ನ ಕವರ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಕಟ್ಕೊಂಡಿದ್ವಲ್ಲ ಅದೇ ಸೆರಗು ಪಾರ್ಟ್ನಿಂದ ನಾವಿಲ್ಲಿ ಕಾಲ್ಗಳನ್ನ ಕವರ್ ಮಾಡ್ಕೊಂಡಿದ್ದೀವಿ. ಸೊ ಕಾಲ್ಗಳನ್ನ ಕವರ್ ಮಾಡ್ಕೊಂಡು ನಾವು ಈ ಸೆರಗಿನ ಭಾಗ ಏನಿತ್ತು ಅದನ್ನ ತಗೊಂಡಿದ್ವಲ್ಲ ಅದನ್ನ ನಾರ್ಮಲಿ ನೀವು ಯಾವ ರೀತಿ ಮೇಲ್ಗಡೆಯಿಂದ ಹಾಕ್ತೀರಾ ಅದೇ ರೀತಿ ಕವರ್ ಮಾಡ್ಕೋತಾ ಬರ್ಬೋದು.
ಇದನ್ನ ನೀವು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀವು ಇಲ್ಲಿ ಯಾವ ರೀತಿ ಪಿನ್ ಹಾಕೋತಿರಲ್ಲ ಅದೇ ರೀತಿ ಇಲ್ಲೊಂದು ಪಿನ್ ತಗೊಂಡು ಸೆಕ್ಯೂರ್ ಮಾಡಿ. ನಾನಿಲ್ಲಿ ಗುಂಡ್ ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಸೀರೆ ಡ್ಯಾಮೇಜ್ ಆಗೋದಿಲ್ಲ. ಸೊ ನೀವು ಸೇಫ್ಟಿ ಪಿನ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಲಾಸ್ಟ್ ಒಂದು ಫೈನಲ್ ಫಿನಿಶಿಂಗ್ ಟಚ್ ಕೊಟ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಪ್ಲೀಟ್ಸ್ ಹರಡಿದೆಯಾ, ಒಂದು ಚಿಕ್ಕದು ಒಂದು ದೊಡ್ಡದಿದೆಯಾ ನೋಡ್ಕೊಳ್ಳಿ. ನೋಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಶೇಪ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಪೇಪರ್ ಫಿಟ್ಟಿಂಗ್ ಇಟ್ಕೊಂಡು ಮಾಡಿದ್ರೆ. ಸೊ ನೋಡ್ಬೋದು ನೀವು ಬೇರೆ ಬ್ಲೌಸ್ ಪೀಸು ಅದು ಇದು ಹಾಕಿ ಮಾಡೋದು ಅಥವಾ ಬರೀ ಬಿಂದಿಗೆಗೆ ಈ ಥರ ಶೇಪ್ ಕೊಡೋದಕ್ಕಿಂತ ಪೇಪರ್ ಶೇಪಿಂಗ್ ನೋಡು ನೀವು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ಒಡವೆಗಳನ್ನ ಹಾಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಡವೆ ಇರುತ್ತೋ ಅಥವಾ ನೀವು ಯಾವುದು ದೇವರಿಗೆ ಹಾಕಬೇಕು ಅಂದ್ಕೊಂಡಿರ್ತೀರೋ ಆ ಒಡವೆಗಳನ್ನ ನೀವು ಇಲ್ಲಿ ಹಾಕ್ಬೋದು. ನಾನಿಲ್ಲಿ ಜಾಸ್ತಿ ಒಡವೆಗಳನ್ನ ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಸ್ಯಾರಿ ಡ್ರಾಪಿಂಗ್ ಚೆನ್ನಾಗಿ ಕಾಣಬೇಕು ಅಂತ 3 ಸ್ಟೆಪ್ಸ್, 2 ನಾರ್ಮಲ್ ಹಾರ ಮತ್ತು 1 ಕಾಸಿನ ಸರ ಇಷ್ಟು ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿ ಮುಖವಾಡ ಇಟ್ಟು ಒಡವೆ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ. ನನ್ನ ಹತ್ರ ಕೊಂಡೆ ಇತ್ತು, ನಾನು ಕೊಂಡೆ ಯೂಸ್ ಮಾಡಿದ್ದೀನಿ. ಇಲ್ಲ ಅಂದರೆ ನಿಮ್ಮ ಹತ್ರ ನಾರ್ಮಲ್ ಬೆಳ್ಳಿ ಮುಖವಾಡ ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮುಖವಾಡ ಇರುತ್ತೋ ನೀವು ಅದನ್ನು ಇಟ್ಕೋಬೋದು. ಅದೆಲ್ಲ ಆದಮೇಲೆ ಇನ್ನೂ ಒಂದ್ಸಲ ನೋಡ್ಕೊಳ್ಳಿ ಏನೇನು ಕಂಪ್ಲೀಷನ್ ಇದೆ, ಏನೇನು ಪಾರ್ಟಿಷನ್ ಮಾಡಬೇಕು ಅಥವಾ ಇನ್ನೂ ಏನಾದರೂ ಫಿನಿಶಿಂಗ್ ಕೊಡಬೇಕಾ ಅಂತ ಪ್ರತಿಯೊಂದು ನೋಡ್ಕೊಂಡ್ಮೇಲೆ ವರಮಹಾಲಕ್ಷ್ಮಿ ಪದ್ಮಾಸನ ಸ್ಟೈಲ್ ಈ ರೀತಿ ಇರುತ್ತೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನ ಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಪದ್ಮಾಸನ ಸ್ಥಿತಿಯಲ್ಲಿ ಯಾವ ರೀತಿ ಕೂತಿದ್ದಾಳೆ ಅಂತ. ಸೊ ಇದೇ ರೀತಿ ನಿಮ್ಮ ಮನೆಯಲ್ಲೂ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಈ ವರ್ಷ ಆಚರಣೆ ಮಾಡಿ ಅಂತ ಹೇಳ್ತಾ, ಹಬ್ಬವನ್ನ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಇದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.